ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಸಿಹಿ ಮತ್ತು ಖಾರದ ಪರಿಪೂರ್ಣ ಸಂಗಮವಾದ ನಮ್ಮ ಕರ್ನಾಟಕದ ಹೆಮ್ಮೆಯ ಚೌಬಾತ್ ತಯಾರಿಸುವ ವಿಧಾನವನ್ನು ನೋಡೋಣ. ಮೊದಲು ಸಿಹಿ ಬಾತ್ ಮಾಡೋಣ. ಬೇಕಾಗುವ ಪದಾರ್ಥಗಳು: ಬನ್ಸಿ ರವೆ 250 ಗ್ರಾಂ. ನಾನು ದಪ್ಪ ರವೆನೇ ತಗೊಂಡಿದ್ದೀನಿ. 250 ಗ್ರಾಂ ಸಕ್ಕರೆ, ಎಸೆನ್ಸ್, ಕೇಸರಿ ಪುಡಿ ಸ್ವಲ್ಪ, ತುಪ್ಪ ಸ್ವಲ್ಪ, ಏಲಕ್ಕಿ 2 ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ತುಪ್ಪದ ಜೊತೆ ಸಕ್ಕರೆ, ಕೇಸರಿ ಬಣ್ಣ, ಒಂದು ಕ್ಷಣದಲ್ಲೇ ಮನೆ ತುಂಬ ಸಿಹಿಯ ವಾಸನೆ. ಒಂದು ಪಾತ್ರೆಯಲ್ಲಿ ರವೆ ಅಳತೆಯ 3ರಷ್ಟು ನೀರನ್ನು ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ. ಅದೇ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ರವೆ, ಸಕ್ಕರೆ, ಕೇಸರಿ ಬಣ್ಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ಅಮ್ಮನ ಕೈಚಳಕದ ರುಚಿಯನ್ನು ನಾವು ಮತ್ತೆ ಸೃಷ್ಟಿಸಬಹುದು. ಹಳೆಯ ದಿನಗಳ ನೆನಪು, ಮನೆಯ ಸುವಾಸನೆ, ಅಜ್ಜಿ ಹೇಳಿದ ರೆಸಿಪಿ ಇದು. ಈಗ ತುಪ್ಪ ಹಾಕಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಮತ್ತು ತುಪ್ಪ 2 ಮಿಕ್ಸ್ ಆಗಿ ನೀರು ಬಿಟ್ಕೊಳ್ಳುತ್ತೆ. ನಮ್ಮ ಕರ್ನಾಟಕದ ಫೇವರೆಟ್ ಬ್ರೇಕ್ಫಾಸ್ಟ್ ಇದು. ಕೆಲವು ತಿಂಡಿಗಳು ಹೊಟ್ಟೆ ತುಂಬಿಸುತ್ತವೆ, ಕೆಲವು ಮನಸ್ಸು ತುಂಬಿಸುತ್ತವೆ. ಅಂಥ ಒಂದು ರುಚಿಯಾದ ನೆನಪು ಅಮ್ಮನ ಕೈಚಳಕದ ಚೌಬಾತ್. ಈಗ ತುಪ್ಪ ಮತ್ತು ರವೆ ಮಿಕ್ಸ್ ಆಗಿ ಗಮ್ಮಂತ ಸುವಾಸನೆ ಬರ್ತಾ ಇದೆ. ಈಗ ಬಿಸಿ ನೀರನ್ನು ಪಾನ್ಗೆ ಹಾಕಿ ಸ್ವಲ್ಪ ತೆಳುವಾಗುತ್ತೆ, ಆದರೆ ಭಯ ಬೇಡ. ನಿಧಾನವಾಗಿ ರವೆ ಗಂಟಾಗದಂತೆ ಗಟ್ಟಿಯಾಗುವವರೆಗೂ ತಿರುಗಿಸುತ್ತಾ ತುಪ್ಪ ಮೇಲಕ್ಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಅಂದರೆ ತುಪ್ಪ ಬಿಟ್ಕೊಳ್ಳುತ್ತೆ. ಈಗ ಸಿಹಿ ಬಾತ್ ಆಗಿದೆ ಅಂತ ಅರ್ಥ. ಇದಕ್ಕೆ ಈಗ ಏಲಕ್ಕಿ ಪುಡಿ, 1-2 ಹನಿ ಎಸೆನ್ಸ್ ಹಾಗೂ ಹುರಿದಿಟ್ಟುಕೊಂಡ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಈಗ ಸಿಹಿ ಬಾತ್ ಸವಿಯಲು ಸಿದ್ಧ ಆಗಿದೆ. ಈಗ ಖಾರ ಬಾತ್ ಮಾಡೋಣ, ಅಂದರೆ ಉಪ್ಪಿಟ್ಟು ಮಾಡೋಣ. ಸಿಹಿಯ ಸುವಾಸನೆ ಮತ್ತು ಖಾರದ ರುಚಿ ಒಂದೇ ತಟ್ಟೆಯಲ್ಲಿ ಸೇರಿದಾಗ ಅದೇ ಚೌಬಾತ್. ಅಮ್ಮನ ಕೈಯಿಂದ ಬಂದಂತೆ ತೃಪ್ತಿಯನ್ನು ಕೊಡುವ ಕರ್ನಾಟಕದ ಸಾಂಪ್ರದಾಯಿಕ ಉಪಹಾರ. ಪ್ರತಿ ತುತ್ತಿನಲ್ಲೂ ನೆನಪು ಮತ್ತು ಸಂಭ್ರಮ ಕಂಡುಬರುತ್ತೆ. ಕರ್ನಾಟಕದ ಹೆಮ್ಮೆಯ ಉಪಹಾರ ಚೌಬಾತ್. ಒಂದೇ ತಟ್ಟೆಯಲ್ಲಿ ಸಿಹಿಯ ಸೌಮ್ಯತೆ, ಖಾರದ ಗಟ್ಟಿತನ. ಇದೇ ನಮ್ಮ ನಾಡಿನ ಸಾಂಪ್ರದಾಯಿಕ ಚೌಬಾತ್. ಈಗ ಉಪ್ಪಿಟ್ಟಿಗೆ ಬೇಕಾಗುವ ಪದಾರ್ಥಗಳು: ಬನ್ಸಿ ರವೆ 250 ಗ್ರಾಂ, ಬೇಯಿಸಿದ ಅವರೆಕಾಳು ಸ್ವಲ್ಪ, ಕತ್ತರಿಸಿದ ಈರುಳ್ಳಿ 2, ತುರಿದ ಕೊಬ್ಬರಿ ಸ್ವಲ್ಪ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉದ್ದಿನಬೇಳೆ 2 ಟೀ ಸ್ಪೂನ್, ಕಡಲೆಬೇಳೆ 2 ಟೀ ಸ್ಪೂನ್, ಜೀರಿಗೆ ಸ್ವಲ್ಪ, ಕರಿಬೇವು 1 ಎಸಳು, ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ ಸ್ವಲ್ಪ, ಕತ್ತರಿಸಿದ ಹಸಿ ಮೆಣಸಿನಕಾಯಿ 4, ಸಾಸಿವೆ ಒಗ್ಗರಣೆಗೆ, ನಿಂಬೆಹಣ್ಣು ಅರ್ಧ ಹೋಳು. ಒಂದೇ ತಟ್ಟೆಯಲ್ಲಿ ಸಿಹಿ ಮತ್ತು ಖಾರ, ಬೇರೆ ಬೇರೆ ರುಚಿ ಇದ್ದರೂ ಒಟ್ಟಿಗೆ ತಿಂದಾಗ ಸಿಗುವ ಸಂತೋಷವೇ ಚೌಬಾತ್.
ಇದು ಕೇವಲ ತಿಂಡಿಯಲ್ಲ, ಒಂದು ನೆನಪು. ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅವರೆಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ಸಾಸಿವೆ, ಜೀರಿಗೆ, ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ, ನಂತರ ಕತ್ತರಿಸಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ 1 ನಿಮಿಷ ಫ್ರೈ ಮಾಡಿ. ಈರುಳ್ಳಿ ಬೆಂದ ನಂತರ ಮೊದಲೇ ಹುರಿದಿಟ್ಟುಕೊಂಡ ರವೆಯನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಸಣ್ಣ ಉರಿಯಲ್ಲೇ ರವೆಯನ್ನು ಬಾಡಿಸಿ, ನಂತರ ರವೆಯ 3ರಷ್ಟು ಅಳತೆಯ ನೀರನ್ನು ಹಾಕಬೇಕು. ನೀರನ್ನು ಮೊದಲೇ ಕಾಯಿಸಿಟ್ಕೋಬೇಕು. ಈಗ ಬಿಸಿ ನೀರನ್ನು ನಿಧಾನವಾಗಿ ರವೆಗೆ ಹಾಕಿ ನಿಧಾನವಾಗಿ ತಿರುಗಿಸುತ್ತಾ ಇರಬೇಕು. ಈ ರೀತಿ ರವೆ ಗಟ್ಟಿಯಾಗುವವರೆಗೂ ತಿರುಗಿಸ್ತಲೇ ಇರಬೇಕು. ಈ ರೀತಿ 5 ನಿಮಿಷ ಬೇಯಿಸಬೇಕು. ನಂತರ ಬೇಯಿಸಿದ ಅವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಂದ ಉರಿಯಲ್ಲಿ ಬೇಯಿಸಿ. ಸಾಮಾನ್ಯವಾಗಿ ಹಳ್ಳಿ ಕಡೆ ಹೆಣ್ಣು ನೋಡಲಿಕ್ಕೆ ಬಂದಾಗ ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನು ಮಾಡ್ತಾಯಿದ್ರು. ಅಷ್ಟು ಪಾಪ್ಯುಲರ್ ಆಗಿತ್ತು. ಈಗ ಖಾರಾಬಾತ್ ಗಟ್ಟಿಯಾಗ್ತಾ ಬರ್ತಾ ಇದೆ. ಈಗ ಇದಕ್ಕೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ತುರಿದ ಕೊಬ್ಬರಿ ಮತ್ತು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಖಾರಾಬಾತ್ ಸವಿಯಲು ಸಿದ್ಧ ಆಗಿದೆ. ಈಗ ಚೌಬಾತ್ ರೆಡಿಯಾಗಿದೆ. ಸಿಹಿ ಮತ್ತು ಖಾರದ ಪರಿಪೂರ್ಣ ಸಂಗಮ ಈ ಚೌಬಾತ್. ಒಂದೇ ತಟ್ಟೆಯಲ್ಲಿ ಸಿಹಿ ಮತ್ತು ಖಾರ. ನಿಮಗೂ ಈ ಚೌಬಾತ್ ಇಷ್ಟ ಆದರೆ ಒಮ್ಮೆ ಮನೆಯಲ್ಲೇ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಸರಳ ಸಾಂಪ್ರದಾಯಿಕ ಅಡುಗೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ಹೊಸ ಹೊಸ ರೆಸಿಪಿಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಗಳೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.